ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದೆ. ಬಂದವರೆಲ್ಲ ಬಹಳ ಖುಷಿ ಪಟ್ಟಿದ್ದಾರೆ, ಸ್ವಾಮಿಗಳು ಖುಷಿ ಪಟ್ಟಿದ್ದಾರೆ, MLA ಅವರು ಬಹಳ ಮನಮುಟ್ಟ ಮಾತಾಡಿದ್ದಾರೆ. ಅಲ್ಲ ಎಲ್ಲ ನೀವೇ ಬಿಟ್ಟಿದ್ದಾರೆ. ಎಲ್ಲರೂ ಬಹಳ ಸಂತೋಷ ಪಟ್ಟಿದ್ದಾರೆ. ಬಹಳ ಅಭೂತಪೂರ್ವ ಯಶಸ್ಸು ಕಂಡಿದೆ. ಎಕ್ಸ್ಪೋ ಏನಿದೆ ಅದು ಅಭೂತಪೂರ್ವವಾದಂತ ಯಶಸ್ಸು ಕಂಡಿದೆ. ಬಹಳ ಸಂತೋಷ ಆಗಿದೆ. ಎಲ್ಲಿಗೂ ಬಹಳ ಒಳ್ಳೆ ವ್ಯಾಪಾರ ಆಗಿದೆ, ಒಳ್ಳೆ ವಹಿವಾಟು ಆಗಿದೆ, ಒಳ್ಳೆ ಟರ್ನ್ ಓವರ್ ಆಗಿದೆ, ಒಳ್ಳೆ ಇನ್ಕಮ್ ಆಗಿದೆ. ಆದ್ರೆ ಅವರ ಒಂದು ಯಶಸ್ಸು ಏನಿದೆ ಅವರ ಯಶಸ್ಸಲ್ಲೇ ಫಸ್ಟ್ ಸರ್ಕಲ್ ನ ಯಶಸ್ಸು. ಹಾಗಾಗಿ ನಮಗೂ ಕೂಡ ಬಹಳ ಸಂತೋಷ. ಸರ್ ಹೆಣ್ಮಕ್ಳು ಸ್ಟಾಲ್ ಹಾಕಿದ್ದಾರೆ, ಆ ಹೆಣ್ಮಕ್ಳು ಬಹಳ ಸಂತೋಷ ಪಟ್ಟಿದ್ದಾರೆ. ವ್ಯಾಪಾರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಬಹಳ ಅದನ್ನು ನೀವೇ ಹೇಳ್ತಾ ಇದ್ದೀರಾ ನೋಡಿ, ಎಲ್ಲ ನೀವೇ ಹೇಳ್ತಾ ಇದ್ದೀರಾ. ಹೆಣ್ಮಕ್ಳದ್ದು ಬಹಳ ಯಶಸ್ಸು ಕಂಡಿದ್ದಾರೆ, ಒಳ್ಳೆ ವ್ಯಾಪಾರ ಆಗಿದೆ, ವಹಿವಾಟಾಗಿದೆ, ಅವರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿಸಿಟರ್ಸ್ ಬಂದಿದ್ದಾರೆ. ಎಷ್ಟು ಅಂತ ಇನ್ನು ಸರಿಯಾದ ಸಂಖ್ಯೆ ನಾಳೆ ನಾಡಿದ್ರೆ ಗೊತ್ತಾಗುತ್ತೆ ಅಂತ. ಎಷ್ಟು ಜನ ಬಂದ್ರು ಬಿಟ್ರು ಏನು ಅಂತ ಹೇಳ್ತೀವಿ. ಒಟ್ಟಾರೆ ಇದೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮಂತ್ರಿಗಳು ಬಂದಿದ್ದಾರೆ, ಶಾಸಕರು ಬಂದಿದ್ದಾರೆ, ಕೇಂದ್ರ ಸಚಿವೆ ಬಂದಿದ್ದಾರೆ, 3 ಜನ ಸ್ವಾಮೀಜಿಗಳು ಬಂದಿದ್ದಾರೆ, ಮತ್ತು ವಕೀಲ ಸಂಘದ ಎಲ್ಲ ನಿರ್ದೇಶಕರು ಬಂದಿದ್ದಾರೆ, ಅಧ್ಯಕ್ಷರು ಬಂದಿದ್ದಾರೆ. ಸೊ ಹಾಗಾಗಿ ಬಹಳ ಅತ್ಯಂತ ಅಭೂತಪೂರ್ವವಾದ ಯಶಸ್ಸು ಕಂಡಿರುವಂತಹ ಈ ಸಮ್ಮೇಳನ ಆಗಿದೆ. ಎಕ್ಸ್ಪೋ 2026 ಆಗಿದೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಒಂದು ಅಂತರಾಳದ ವಂದನೆಗಳು, ಅಭಿನಂದನೆಗಳು, ನಮಸ್ಕಾರ. ಸರ್ಕಾರ ಮಾಡಲಿ ಆಗಿ ಅಂತೇಳಿ ಮತ್ತೊಮ್ಮೆ ಈ ಸಭೆಯಿಂದ ಒತ್ತಾಯಿಸ್ತಾ, ಫಸ್ಟ್ ಸರ್ಕಲ್ ಶುರುವಾಗಿ 3-4 ವರ್ಷ ಗೌಡ ರಾಜ್ಯವನ್ನ ಸ್ಥಾಪನೆ ಮಾಡಿದಂತಹ ದಿನ. ನಮ್ಮ ಸಮುದಾಯದಲ್ಲಿ ವಿಶೇಷವಾದ ದಿನ ಸಂಕ್ರಾಂತಿ ಆಗಬೇಕು. ಆ ಕಾರಣಕ್ಕೆ ನಾವು ಸರ್ಕಾರ ಕೂಡ ಬಹಳ ಸರಿ ಶುರು ಮಾಡಿದ್ವಿ. ಮತ್ತೆ ಬೇಕಾದ ಕಾಣ್ತದೆ. ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಒಂದು ದೊಡ್ಡ ಬೆಂಗಳೂರು ಹಬ್ಬವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವೈದ್ಯ ಆತ್ಮಕ್ಕೆ ಯಾವುದು ಸಾವಿಲ್ಲ. ಆತ್ಮ ನಮ್ಮನ್ನೆಲ್ಲ ನೋಡ್ತಾ ಇದೆ. ಆ ಆತ್ಮಕ್ಕೆ ನಾವು ಕೈ ಮುಗಿಬೇಕು. ಎಲ್ಲರೂ ಕೂಡ ಇನ್ನೊಮ್ಮೆ ಜೈ ಗುರುದೇವ್ ಅಂತ ಹೇಳ್ತಾ ಕೈ ಮುಗಿಬೇಕು. ಜೈ ಗುರುದೇವ್. ಧನ್ಯವಾದಗಳು. ನಿನ್ನೆ ಮಾತಾಡಿದ್ದೀನಿ, ಇವತ್ತು ಮಾತಾಡಿದ್ದೀನಿ, 3ನೇ ಸರಿ ಮಾತಾಡ್ತಿದ್ದೀನಿ. ಈ ಅವಕಾಶಕ್ಕೆ ನಾನು ನಮ್ಮ ಮೆಚ್ಚಿನ ಸ್ನೇಹಿತರು ಅಂತ ಹೇಳ್ಬೋದು, ಬೇರೆ ಬ್ಯಾಂಕ್ಗಳಿಗೆಲ್ಲ ನಾನು ಹೇಳ್ತಾ, ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸ್ಕೊಂಡಿದ್ದಾರೆ. ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ನಮ್ಮ ಮಾರ್ಗದರ್ಶಕರು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮಹಾತ್ಮ ಗಾಂಧಿಯವರ ಸ್ವಾತಂತ್ರ್ಯ ಬಂದ ಮೇಲೆ ಮಾಧ್ಯಮಗಳು ಕೇಳ್ತಾರೆ, ನಿಮ್ಮ ಸಂದೇಶ ಏನು ದೇಶಕ್ಕೆ ಅಂತ. ಅವ್ರು ಹೇಳಿ